जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि निगमकल्पतरोर्गलितं फलं शुकमुखादमृतद्रवसंयुतम् पिबत भागवतं रसमालयं मुहुरहो रसिकाः भुवि भावुकाः दारिद्र्यदुःखज्वरदाहितानां मायापिशाचि परिमर्दितानां संसारसिन्धौ परिपातितानां क्षेमाय वै भागवतं प्रगर्जति साङ्केत्यं पारिहास्यं वा स्तोभं हेलनमेव वा वैकुण्ठनामग्रहणम् अशेषाघहरं विदुः ಶ್ರೀಗುರುಭ್ಯೋ ನಮಃ ಹರಿ ಓಂ. ಇಲ್ಲಿಯವರೆಗಿನ ಪಾಠದಲ್ಲಿ ಹಿರಣ್ಯಾಕ್ಷನನ್ನ ವರಾಹ ರೂಪದಿಂದ ಬಂದು ಪರಮಾತ್ಮ ಸಂಹಾರ ಮಾಡಿದ್ದಾನೆ. ಅದನ್ನ ನೋಡಿ ಹಿರಣ್ಯಕಶಿಪುವಿಗೆ ಬಹಳ ಕೋಪ ಬಂದಿದೆ. ಇಡೀ ಜಗತ್ತನ್ನ ಅಲ್ಲೋಲ ಕಲ್ಲೋಲ ಮಾಡಬೇಕು ಎಂಬ ಉದ್ದೇಶದಿಂದ ಹಿರಣ್ಯಕಶಿಪು ತನ್ನ ಭಟರೆಲ್ಲರಿಗೂ ಕೂಡ ಆದೇಶ ಕೊಡ್ತಾ ಇದ್ದಾನೆ, ಎಲ್ಲರನ್ನ ಚಚ್ಚ ಹಾಕ್ಬಿಡ್ರಿ, ಯಾರೂ ಬದುಕಬಾರದು. ವಿಷ್ಣುವಿಗೆ ಪ್ರೀತಿಯನ್ನುಂಟು ಮಾಡುವ ದೇವತಾ ಕಾರ್ಯಗಳು, ಮಂತ್ರಘೋಷಗಳು, ಸ್ವಾಹಾಕಾರದ ತ್ಯಾಗಗಳು, ಪಿತೃಗಳನ್ನು ಉದ್ದೇಶಿಸಿ ಮಾಡುವಂತಹ ಶ್ರಾದ್ದಾದಿ ಕರ್ಮಗಳು ಎಲ್ಲ ಆಗಬಾರದು. ಎಲ್ಲ ಕಡೆಯಲ್ಲಿ ಇಂತಹ ಕಾರ್ಯಗಳನ್ನ ತಡೆಗಟ್ಟಿ ಅಂತ ಎಲ್ಲರನ್ನು ಕಳಿಸ್ತಾ ಇದ್ದಾನೆ. ಅವರೆಲ್ಲ ಹೇಗೆ ತಡೆಗಟ್ಟಿದರು ಅನ್ನೋ ವಿಷಯಗಳನ್ನು ಈಗ ನಿರೂಪಣೆ ಮಾಡಿದ್ದಾರೆ. ಆಮೇಲೆ ತನ್ನ ಬಾಂಧವರ ಬಳಿಯಲ್ಲಿ ಬಂದು ಮಹಾವೇದಾಂತಿಯಂತೆ ಹಿರಣ್ಯಕಶಿಪು ಉಪದೇಶವನ್ನು ಕೊಡ್ತಾ ಇದ್ದಾನೆ. ಅದರಲ್ಲಿ ಹಿರಣ್ಯಕಶಿಪುವಿನಲ್ಲಿ ಸನತ್ ಕುಮಾರರೇ ಮೊದಲಾದ ಋಷಿಗಳ ಶಾಪಕ್ಕೆ ಒಳಗಾದಂತಹ ಜಯ ವಿಜಯರೂ ಇದ್ದಾರೆ. ಜಯ ಇದ್ದಾನೆ. ಆ ಜಯ ಈ ಮಾತುಗಳನ್ನ ಹೇಳ್ತಾ ಇದ್ದಾನೆ. ಯಾಕೆಂದ್ರೆ ಒಳ್ಳೆ ಮಾತು ಬರಬೇಕು ಅಂದ್ರೆ ಆ ವ್ಯಕ್ತಿಯಲ್ಲಿ ಯಾವುದೋ ಒಬ್ಬ ಪರಮಾತ್ಮನ ಭಕ್ತನ ಸನ್ನಿಧಾನ ಇರ್ಲೇಬೇಕು. ಎಂಥ ಒಳ್ಳೆ ಮಾತುಗಳನ್ನು ಹೇಳ್ತಾನೆ, ಒಳ್ಳೆ ಕಥೆಗಳನ್ನು ಹೇಳಿ ಅವರನ್ನ ಸಮಾಧಾನ ಮಾಡ್ತಾನೆ. ಆ ಸಂದರ್ಭದಲ್ಲಿ ಅವನೆಲ್ಲ ಸಮಾಧಾನ ಮಾಡ್ತಾ ಹೇಳಿದಂತಹ ಕಥೆಗಳು ಇಷ್ಟಿತ್ತು. ಎಲ್ಲರನ್ನು ಸುಡ್ತಾ ಇದ್ದಾರೆ ಇವರು. ನಾವೆಲ್ಲ ಭ್ರಾಂತಿಯಿಂದ ಇಲ್ಲಿ ಇದ್ದೇವೆ. ನಮಗೆಲ್ಲ ಕುಡಿದಂತಹ ವ್ಯಕ್ತಿಗೆ ಇಡೀ ಜಗತ್ತೇ ತಿರುಗುತ್ತಾ ಇದೆ ಅಂತ ಅನ್ನಿಸ್ತಾ ಇರುತ್ತೆ. ಇಡೀ ಜಗತ್ತು ತಿರುಗೋದಿಲ್ಲ, ಅವನು ತಿರುಗ್ತಾ ಇರ್ತಾನೆ. ಅವನ ಕಣ್ಣು ತಿರುಗ್ತಾ ಇರತ್ತೆ. ಅವನಿಗೆ ಮತ್ತು ಬಂದಿರೋದ್ರಿಂದ ಇಡೀ ಜಗತ್ತು ತಿರುಗ್ತಾ ಇದೆ ಅಂತ ಅನ್ನಿಸ್ತಾ ಇರುತ್ತೆ. ನೀರ್ ಹರಿತಾ ಇತ್ತು ಅಂತಂದ್ರೆ ಅಥವಾ ಬಸ್ ಹೋಗ್ತಾ ಇದೆ ಅಂತಂದ್ರೆ ದೂರದಲ್ಲಿರುವಂತಹ ಗಿಡ ಮರಗಳು ಹೋಗ್ತಾ ಇದೆ ಅಂತ ಭಾವನೆ ಬರುತ್ತೆ. ಹಾಗೆ ನಮ್ಮ ಮನಸ್ಸು ನಮಗೆ ಬೇಕಾದಂತಹ ಭೋಗಗಳನ್ನ ಅನುಭವಿಸುವುದರಲ್ಲಿ ಆಸಕ್ತವಾಗಿದೆ ಅಂತಾದ್ರೆ ಏಕಾಗ್ರತೆ ಇಲ್ಲ. ಆ ಕಾರಣದಿಂದ ಸರಿಯಾದ ಅರಿವನ್ನು ಪಡೆದವರು ನಾವಲ್ಲ. ಆ ಕಾರಣದಿಂದ ನಾವೇ ಚರಿಸ್ತಾ ಇದ್ದೇವೆ, ನಾವು ಮಾಡ್ತಾ ಇದ್ದೇವೆ ಅನ್ನುವ ಭ್ರಾಂತಿ ನಮಗೆ ಬಂದು ಬಿಡುತ್ತೆ. ಎರಡು ತಪ್ಪುಗಳು. ದೇವ್ರ ಏನ್ ಮಾಡ್ತಾನ್ರಿ ಅನ್ನುವ ಭಾವನೆ,
ನಾನೇ ಎಲ್ಲವನ್ನು ಮಾಡ್ಲಿಕ್ಕೆ ಸಮರ್ಥ ಅನ್ನುವ ಭಾವನೆ. ಎರಡೂ ಒಂದೇ. ಅಂದ್ರೆ ಎರಡೂ ಕೂಡ ಅನರ್ಥಕ್ಕೆ ಕಾರಣವೇ. ನಾನೇ ಎಲ್ಲವನ್ನು ಮಾಡ್ತೇನೆ ಅಂತ ಹೇಳಿದ್ರೆ ದೇವರ ಧರ್ಮವನ್ನು ನಾವು ಹಾಕೊಂಡಂಗಾಯ್ತು. ಎಲ್ಲವನ್ನು ಮಾಡುವ ಸಾಮರ್ಥ್ಯ ಇರೋದು ಪರಮಾತ್ಮನಿಗೊಬ್ಬವನಿಗೆ. ನಾ ಎಲ್ಲ ಮಾಡ್ತೇನೆ ಅಂತಂದ್ರೆ ನಾನ್ ದೇವ್ರು ಅಂತ ಹೇಳ್ಕೊಂಡಂಗಾಗುತ್ತೆ. ಮತ್ತೆ ಅವನೇನ್ರಿ ಅಂತ ಹೇಳಿದ್ರೆ ನಮ್ಮಂತಹ ಸಾಮಾನ್ಯ ಮನುಷ್ಯ ಅಂತ ಹೇಳಿದ ಹಾಗಾಗತ್ತೆ ದೇವರ. ಅವನೇನ್ ಮಾಡ್ತಾನೆ? ನನ್ನ ಶಕ್ತಿ ಇದೆ, ಪೌರುಷ ಇದೆ, ನನ್ನ ಪೌರುಷದಿಂದ ಶಕ್ತಿಯಿಂದ ಏನ್ ಬೇಕಾದ್ರೂ ಮಾಡ್ಕೊಳ್ತೇನೆ, ಬಲ ಇದೆ, ರಟ್ಟೆಯಲ್ಲಿ ಬಲ ಇದೆ, ತಲೆಯಲ್ಲಿ ಬುದ್ಧಿ ಇದೆ, ಏನು ಬೇಕಾದ್ರೂ ಮಾಡಿಕೊಳ್ತೇನೆ ಅಂತ ದೇವರನ್ನ ಹೀಗಳಿದರೆ ನಮ್ಮ ಸಮಾನವಾಗಿ ಅವನನ್ನು ನೋಡಿದ ಹಾಗಾಗತ್ತೆ. ಎರಡೂ ದೊಡ್ಡ ಅನರ್ಥ ಕಾರಣ. ನಮ್ಮಂತೆ ಸಾಮಾನ್ಯನಲ್ಲ, ನಾವು ಅವನಂತೆ ಅಸಾಮಾನ್ಯರಲ್ಲ. ಅವನನ್ನ ಸಾಮಾನ್ಯನಂತೆ ಕಾಣೋದು, ನಾವು ನಮ್ಮನ್ನ ಅಸಾಮಾನ್ಯರಾದ ಪುರುಷರು ಅಂತ ತಿಳಿದುಕೊಳ್ಳೋದು, ಎರಡೂ ದೊಡ್ಡ ದೋಷಗಳು. ಇದೆಲ್ಲವನ್ನ ಅವಿವೇಕ ಇರುವಂತಹ, ಸರಿಯಾದ ತತ್ವಜ್ಞಾನ ಇಲ್ಲದೆ ಇರುವಂತಹ ವ್ಯಕ್ತಿಗಳು ಮಾತ್ರ ಮಾಡ್ಲಿಕ್ಕೆ ಸಾಧ್ಯ. ಈ ರೀತಿಯಾದಂತಹ ಭ್ರಾಂತಿಯಲ್ಲಿ ಯಾವ ವ್ಯಕ್ತಿ ಇದ್ದಾನೋ ಅಂಥವನಿಗೆ ಸುಖ ದುಃಖಗಳು, ಬಂಧುಗಳ ವಿಯೋಗದಿಂದ ದುಃಖ, ಕೆಟ್ಟ ಕೆಲಸಗಳನ್ನು ಮಾಡಿದರೆ ಅದರಿಂದ ಪಾಪಲೇಪ, ಸಂಸಾರ, ಒಂದಲ್ಲ ಒಂದು ತರದ ತಾಪತ್ರಯಗಳು, ಈ ಬೇಗೆಗಳೆಲ್ಲ ಕಾಡುವಂಥದ್ದು ಇಂಥ ಜನರಿಗೆ. ನಮಗೆ ಶೋಕ ಅನ್ನೋದು ಅನೇಕ ವಿಧ, ದುಃಖ ಅನ್ನೋದು ಒಂದೇ ತರದ್ದಲ್ಲ. ನಮಗೆ ಹುಟ್ಟು ಮರಣ, ನಾವು ಷಡೂರ್ಮಿಗಳು ಅಂತ ಹಿಂದೆನೆ ಗಮನಿಸಿದ್ದೇವೆ. 6 ದೋಷಗಳು ನಿರಂತರವಾಗಿ ನಮ್ಮನ್ನ ಹಿಂಡಿ ಹಿಪ್ಪೆ ಮಾಡ್ತಾ ಇರತ್ತೆ. 6 ದೋಷಗಳಲ್ಲಿ 6 ಊರ್ಮಿಗಳು. ಒಂದು ಜನನ ಮರಣ, ಹಸಿವು, ನೀರಡಿಕೆ, ಚಿಂತೆ, ಇವೆಲ್ಲವೂ ಕೂಡ ನಮ್ಮನ್ನ ಬಾಧಿಸ್ತಾ ಇರತ್ತೆ. ಯಾಕೆಂದ್ರೆ ನಾವೆಲ್ಲ ಸರ್ವಜ್ಞರು, ನಾವೇ ಇದಕ್ಕೆಲ್ಲ ಪರಿಹಾರವನ್ನು ಕಂಡುಕೊಂಡು ಬಿಡ್ತೇವೆ ಅನ್ನುವಂತಹ ಭ್ರಾಂತಿ ನಮ್ಮಲ್ಲಿರತ್ತೆ. ಇದಕ್ಕೆಲ್ಲಕ್ಕೂ ಪರಿಹಾರ ಕೊಡುವಂತಹ ವ್ಯಕ್ತಿಯ ಜ್ಞಾನ ಇರೋದಿಲ್ಲ. ಎಲ್ಲಿವರೆಗೂ ನಾವೇ ದೊಡ್ಡ ಡಾಕ್ಟರ್ ಅಂತ ಅನ್ಕೊಂಡು ಒಳ್ಳೆ ಡಾಕ್ಟರಿನ ಸಂಪರ್ಕ ಆಗೋದಿಲ್ವೋ ಅಲ್ಲಿವರೆಗೂ ನಮ್ಗೆ ರೋಗ ಪರಿಹಾರ ಆಗೋದಿಲ್ಲ. ನಾವೇ ಮನೆ ವೈದ್ಯವನ್ನು ಮಾಡ್ಕೊಂಡು ಇದನ್ನ ತಿಂತಾ ಇರ್ತೇವೆ, ರೋಗ ಪೂರ್ತಿಯಾಗಿ ಕಡಿಮೆ ಆಗೋದಿಲ್ಲ. ಸರಿಯಾದ ವೈದ್ಯ ಸಿಗೋವರೆಗೂ ಆ ರೋಗ ಇದ್ದೇ ಇರತ್ತೆ. ಭವರೋಗಕ್ಕೆ ವೈದ್ಯನಾದವನು ಪರಮಾತ್ಮ ಅಂತ ತಿಳಿಯದ ಹೊರತು ನಮಗೆ ಈ ಸಂಸಾರ ಸಾಗರದಿಂದ ಅಥವಾ ದುಃಖಗಳಿಂದಾಗಿ ನಿವೃತ್ತಿ ಇಲ್ಲ. ಇದನ್ನ ಹಿರಣ್ಯಕಶಿಪು ಹೇಳಿ ಅವ್ರಿಗೊಂದು ಒಳ್ಳೆ ಕಥೆ ಹೇಳಲಿಕ್ಕೆ ಶುರು ಮಾಡ್ತಾನೆ. ಏಷ ಆತ್ಮ ವಿಪರ್ಯಾಸೋ ಹ್ಯಲಿಂಗೇ ಲಿಂಗ ಭಾವನಾ ಏವಂ ಪ್ರಿಯಾ ಪ್ರಿಯೈರ್ಯೋಗ ವಿಯೋಗ ಕರ್ಮ ಸಂಸ್ಕೃತಿ. ಲಿಂಗ ಶರೀರದ ಸಂಬಂಧ ಇಲ್ಲ. ಇಂಥ ನಮಗೆ ಭಗವಂತನು ಕೂಡ ಸಾಮಾನ್ಯ ಅಂತ ಭಾವನೆ ಬರುತ್ತೆ. ಲಿಂಗ ಶರೀರದ ಅಂತಂದ್ರೆ ಲಿಂಗ ಶರೀರದ ಸಂಬಂಧ ಇರೋರೆಲ್ಲ ನಾವು. ಲಿಂಗ ಶರೀರ ಅಂದ್ರೆ ಸಂಸಾರಕ್ಕೆ ಕಾರಣವಾದಂತಹ ಒಂದು ಆವರಕ. ಅದು ನಾ ಹೇಳಿದ್ದೇನೆ ಅನೇಕ ಬಾರಿ. ಲಿಂಗ ಶರೀರ ಹೇಗೆ ಅಂತಂದ್ರೆ ಅಕ್ಕಿಯ ಮೇಲಿರುವ ಭತ್ತದ ಹೊಟ್ಟಿನ ಹಾಗೆ. ಹೊಟ್ಟು ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಜೀವನಕ್ಕೆ ದುಃಖ ಆಗ್ತಾ ಇರುತ್ತೆ. ಭತ್ತದ ಮೇಲಿನ ಹೊಟ್ಟು ಹೋಯ್ತು ಅಂತಂದ್ರೆ ದುಃಖ ಅದನ್ನು ಬಿತ್ತಿದ್ರೆ ಸಸ್ಯಗಳು ಬರೋದಿಲ್ಲ. ಭತ್ತದ ಹೊಟ್ಟಿದ್ರಷ್ಟೇ ಸಸ್ಯಗಳು ಬರುತ್ತೆ. ಭತ್ತದ ಹೊಟ್ಟಿಲ್ಲ ಅಂತಂದ್ರೆ ನೀವು ಅಕ್ಕಿಯನ್ನು ಎಷ್ಟೇ ಮಣ್ಣಲ್ಲಿ ಹಾಕಿ ಅದಕ್ಕೆ ನೀರು ಹಾಕಿ ಗೊಬ್ಬರ ಹಾಕಿ ಅದು ಸಸ್ಯ ಆಗೋದಿಲ್ಲ. ಹಾಗೆ ಈ ಲಿಂಗ ಶರೀರ ಅನ್ನುವಂಥದ್ದು ಜೀವನಿಗೆ ಅಂಟಿದ ಒಂದು ಆವರಕ ಇದೆ. ಈ ಆವರಕ ಇರೋವರೆಗೂ ಅವನಿಗೆ ಈ ಸಂಸಾರದ ದುಃಖ ಇದ್ದೇ ಇರುತ್ತೆ. ಅದಕ್ಕೆ ಚೆನ್ನಾಗಿ ಒನಕೆಯಿಂದ ಕುಟ್ಟಿ ಆ ಭತ್ತದ ಹೊಟ್ಟನ್ನು ತೆಗೆಯುವಂತೆ ನಮ್ಮ ಲಿಂಗ ಶರೀರವನ್ನು ಕುಟ್ಟಿ ಅದರಿಂದ ಬೇರ್ಪಡಿಸುವ ವ್ಯಕ್ತಿಗಳು ಬೇಕು. ಅದು ಪರಮಾತ್ಮನೊಬ್ಬನೇ. ಅವನಿಗೂ ಕೂಡ ನಮ್ಮ ಹಾಗೆ ಸಾಮಾನ್ಯ ಅಂತ ಅಂದುಕೊಂಡು ಬಿಡೋದು, ನಾವು ಸರ್ವಜ್ಞರು ಅಂತ ಅಂದುಕೊಳ್ಳೋದು, ಇವು ಎರಡೂ ನಮ್ಮ ದುಃಖಗಳಿಗೆ ಕಾರಣ ಅಂತ ಹೇಳ್ತಾ ಇದ್ದಾರೆ. ದುಃಖಗಳು ಎಷ್ಟು? ಸಂಭವಶ್ಚ ವಿನಾಶಶ್ಚ ಶೋಕಶ್ಚ ವಿವಿಧ ಸ್ಮೃತಃ ಅವಿವೇಕಶ್ಚ ಚಿಂತಾಚ ವಿವೇಕ ಸ್ಮೃತಿರೇವಚ. ನಮಗೆ ಅನೇಕ ವಿಧವಾದಂತಹ ಚಿಂತೆಗಳಿವೆ. ಹುಟ್ಟು, ಸಾವು, ದುಃಖ, ನಾನಾ ವಿಧವಾದಂತಹ ಅಜ್ಞಾನ, ಎಲ್ಲವೂ ಕೂಡ ನಮಗೆ ಶೋಕ ಅಂತ ಕರೆಸಿಕೊಂಡಿದೆ.
ಇದು ಎಲ್ಲದಕ್ಕೂ ಕಾರಣವಾದ ಸರಿಯಾದ ಜ್ಞಾನ ಇಲ್ಲದೆ ಇರೋದು. ಯಾರಿಗೆ ಪಿಕ್ಚರ್ ಅನ್ನ ಈ ಕೆಲವೊಂದಿಷ್ಟು ಹಾರರ್ ಫಿಲ್ಮ್ಗಳನ್ನು ತೆಗೆದಿರ್ತಾರೆ, ದೇವದ ಫಿಲ್ಮ್ಗಳನ್ನು, ಅದನ್ನ ಯಾರು ಡೈರೆಕ್ಟ್ ಮಾಡಿರ್ತಾನೋ ಅವನಿಗೆ ಭಯ ಆಗೋದಿಲ್ಲ. ಯಾಕೆ ಅಂದ್ರೆ ಈ ಪಿಕ್ಚರ್ ಅಲ್ಲಿ ಮುಂದೆ ಏನಾಗತ್ತೆ, ಇದು ಹೆಂಗ್ ಕಾಣಿಸ್ತಾ ಇದೆ, ಇದೆಲ್ಲ ಅವನಿಗೆ ಗೊತ್ತಿರತ್ತೆ. ಯಾರಿಗ್ ಗೊತ್ತಿರೋದಿಲ್ವೋ, ಯಾವಾಗ ಸಸ್ಪೆನ್ಸ್ ಓಪನ್ ಆಗುತ್ತೋ, ಯಾವಾಗ ಧಡ್ ಅಂತ ಶಬ್ದ ಬರುತ್ತೋ, ಇದನ್ನೆಲ್ಲ ಗೊತ್ತಿಲ್ಲದೆ ಇರೋವನಿಗೆ ಅದನ್ನ ನೋಡಿ ಬಹಳ ಭಯ ಆಗತ್ತೆ. ಹಾಗಾಗಿ ನಾವೆಲ್ಲರೂ ಕೂಡ ಆ ತರದ ಧಡ್ರು. ನಾವು ಆ ಪಿಕ್ಚರ್ ಡೈರೆಕ್ಷನ್ ಮಾಡೋನು ಪರಮಾತ್ಮ, ಅವನಿಗೆಲ್ಲ ಗೊತ್ತಿದೆ. ನಾವೆಲ್ಲಾ ಗೊತ್ತು ಅಂತ ಅನ್ಕೊಂಡು ಇಲ್ಲಿ ಇಳಿದ್ ಬಿಟ್ರೆ ನಮಗೆಲ್ಲ ದುಃಖಗಳಾಗತ್ತೆ. ಭ್ರಮೆ ಈ ದುಃಖಕ್ಕೆ ಕಾರಣ ಅಂತ ಹೇಳ್ತಾ, ಒಂದು ವಿಷಯದಲ್ಲಿ ಅವನು ಒಳ್ಳೆ ಕಥೆಯನ್ನು ಹೇಳ್ತಾ ಇದ್ದಾನೆ. ಹಿರಣ್ಯಕಶಿಪು ಎಷ್ಟು ಒಳ್ಳೆ ಜ್ಞಾನಿ ಹಾಗೆ ಹೇಳ್ತಾನೆ ನೋಡಿ. ಭೂಮಿಯಲ್ಲಿ ಜೀವರೆಲ್ಲ ಪರಸ್ಪರ ನಾವು ಅವ್ರ ಜೊತೆ, ಅವ್ರು ನಮ್ ಜೊತೆ, ಇವರೆಲ್ಲ ಇರ್ತಾರಲ್ಲ, ಇದು ಶಾಶ್ವತವಾಗಿ ಒಬ್ರು ಇನ್ನೊಬ್ಬರ ಜೊತೆಯಲ್ಲಿ ಇರೋದಲ್ಲ. ಇದಕ್ಕೆ ಒಂದು ಎಕ್ಸಾಂಪಲ್ ಆಗಿ ಕಥೆ ಹೇಳ್ತೇನೆ ಅಂತ ಹೇಳ್ತಾ ಇದ್ದಾರೆ. ಇದು ಅಂತಿಂಥ ಕಥೆ ಅಲ್ಲ ನೋಡಿ. ಇದನ್ನೆಲ್ಲ ಓದಿದಾಗ ನಾವು ಬರೀ ಹಿರಣ್ಯಕಶಿಪು ಅಂತಂದ್ರೆ ಬರೀ ಯುದ್ಧ ಮಾಡೋನು ರಾಕ್ಷಸ ಅಂತ ಹಾಗಲ್ಲ. ಒಳ್ಳೆ ಶಾಸ್ತ್ರಗಳ ಜ್ಞಾನ ಇತ್ತು ಅವನಿಗೆ, ಮಹಾಜ್ಞಾನಿ ಅವನು. ಕಶ್ಯಪ ಋಷಿಗಳ ಮಗ ಬೇರೆ, ಮಹಾಜ್ಞಾನಿ, ಶಾಸ್ತ್ರಜ್ಞಾನ ಇದೆ. ಆದ್ರೆ ಅದನ್ನ ಕೆಟ್ಟ ಕೆಲಸಗಳಿಗೆ ಉಪಯೋಗ ಮಾಡ್ಕೊಳ್ಳೋದು ಅಷ್ಟೇ. ಒಂದು ಒಳ್ಳೆ ಇತಿಹಾಸ ಹೇಳ್ತೇನೆ. ಏನು ಅಂತಂದ್ರೆ, ಯಮದೇವರು ಮೃತನಾದಂತಹ ವ್ಯಕ್ತಿಯ ಜೊತೆಯಲ್ಲಿ, ಮೃತನಾದ ವ್ಯಕ್ತಿಯ ಬಾಂಧವರ ಜೊತೆಯಲ್ಲಿ ಸಂಭಾಷಣೆ ಮಾಡಿದಂತಹ ಕಥೆ ಇದು. ಆ ಸಂಭಾಷಣೆ ನಿಮಗೆ ಹೇಳ್ತೇನೆ ಕೇಳಿ ಅಂತ ಹೇಳ್ತಾ ಇದ್ದಾನೆ. ಅದನ್ನ ಕೇಳಿದ್ರೆ ನಿಮ್ಮ ದುಃಖವು ಕೂಡ ಕಡಿಮೆ ಆಗಬಹುದು. ಅವರು ಕೂಡ ನಿಮ್ ಹಾಗೆ ಬಹಳ ವಿಲಾಪ ಮಾಡ್ತಾ ಇದ್ರು. ಅವಾಗ ಯಮದೇವರು ಬಂದು ಅವರನ್ನು ಸಮಾಧಾನ ಮಾಡಿದ್ದಾರೆ. ಆ ಸಮಾಧಾನ ಮಾಡಿದ ಕಥೆಯನ್ನು ನಿಮಗೆ ಹೇಳ್ತೇನೆ, ಅವಾಗ ನಿಮಗೂ ಕೂಡ ಸ್ವಲ್ಪ ಸಮಾಧಾನ ಆಗಬಹುದು. ಅತ್ರಾಪ್ಯುದಾಹರಂತೀಮಂ ಇತಿಹಾಸಂ ಪುರಾತನಂ ಯಮಸ್ಯ ಪ್ರೇತ ಬಂಧೂನಾಂ ಸಂವಾದಂ ತಂ ನಿಬೋಧತ. ಪ್ರೇತವಾದಂತಹ ಒಬ್ಬ ಪುರುಷ ಅಂತಂದ್ರೆ ಮೃತನಾಗಿದ್ದ ಒಬ್ಬ ರಾಜ, ಆ ರಾಜನ ಬಂಧುಗಳೆಲ್ಲರೂ ಕೂಡ ಬಹಳ ವಿಲಾಪ ಮಾಡ್ತಾ ಇದ್ರು ಅವನ ಸುತ್ತಲೂ ನೆರೆದುಕೊಂಡು. ಅವರೆಲ್ಲ ಮಾಡ್ತಾ ಇದ್ದ ವಿಲಾಪವನ್ನ ಕೇಳಿ ಯಮದೇವರೇ ಬಂದು ಅವರನ್ನು ಸಮಾಧಾನ ಮಾಡಿದ ಕಥೆ ಒಂದಿದೆ. ಅದನ್ನ ಕಥೆಯನ್ನು ಹೇಳ್ತೀನಿ ಕೇಳಿ. ಏನದು? ಕುಶಿ ನರೇಶ್ವಭೂದ್ರಾಜ ಸುಯಜ್ಞ ಇತಿ ವಿಶ್ರುತಃ ಸಪತ್ನೈರ್ನಿಹತೋ ಯುದ್ಧೆ ಜ್ಞಾತಯಸ್ತಮುಪಾಸತ. ಕುಶೀನರ ಅಂತ ಒಂದು ದೇಶ. ಆ ದೇಶದಲ್ಲಿ ಒಬ್ಬ ರಾಜ ಇದ್ದ. ಅವನ ಹೆಸರು ಸುಯಜ್ಞ ಅಂತ, ಬಹಳ ಪ್ರಸಿದ್ಧನಾದ ರಾಜ. ಅವನು ಒಮ್ಮೆ ಯುದ್ಧವನ್ನು ಮಾಡೋ ಸಂದರ್ಭದಲ್ಲಿ ಶತ್ರುಗಳಿಂದ ಹತನಾದ. ಅವಾಗೆಲ್ಲ ಅವನ ಹೆಣ್ಣಂದ್ರು ಅವರು ಇವ್ರು ಎಲ್ಲ ಬಂದು ಜೋರಾಗಿ ಗೊಳೋ ಅಂತ ಅಳ್ತಾ ಇದ್ದಾರೆ, ಬಹಳ ದುಃಖ ಪಡ್ತಾ ಇದ್ದಾರೆ. ಅವನ ಕವಚ, ಯುದ್ಧಕ್ಕೆ ಅಂತ ಬಂದಿದ್ದಾನೆ, ಕವಚ, ರತ್ನದ ಕವಚವನ್ನು ಹಾಕೊಂಡಿದ್ದಾನೆ. ಆ ಕವಚ ಎಲ್ಲ ಶತ್ರುಗಳ ಬಾಣಕ್ಕೆ ಪುಡಿ ಪುಡಿಯಾಗಿ ಹೋಗಿದೆ. ಯಾವ ಆಭರಣಗಳನ್ನು ಹಾಕೊಂಡಿದ್ನೋ, ಮಾಲೆಗಳು, ಇವೆಲ್ಲವೂ ಕೂಡ ಹರಿದು ಹೋಗಿತ್ತು. ಹೃದಯವೆಲ್ಲ ಆ ಕವಚವನ್ನು ಸೀಳಿ ಅವನ ಹೃದಯವನ್ನು ದಾಟಿ ಬಾಣಗಳೆಲ್ಲ ಹೋಗಿದ್ರಿಂದ ಹೃದಯವೂ ಕೂಡ ಛಿದ್ರವಾಗಿ ಹೋಗಿದೆ. ರಕ್ತದ ಮಡುವಿನಲ್ಲಿ ಬಿದ್ದು ಮೃತನಾಗಿದ್ದಾನೆ. ತಲೆ ಕೂದಲೆಲ್ಲ ಕೆದರಿ ಹೋಗಿದೆ, ಕಣ್ಣುಗಳೆಲ್ಲ ನಿಶ್ಚಲವಾಗಿದೆ. ತನ್ನ ಶತ್ರುಗಳು ಯಾರಿದ್ದಾರೋ ಅವನನ್ನ ಸಂಹಾರ ಮಾಡಬೇಕು ಅಂತ ಮರಣ ಸಂದರ್ಭದಲ್ಲಿ ಗಟ್ಟಿಯಾಗಿ ಮುಖವನ್ನು ಹಿಂಡಿದ್ದಾನೆ. ಕ್ರೋಧದಿಂದ ಮುಖವನ್ನು ಕಚ್ಚಿ ನಿಂತಿದ್ದಾನೆ. ಅದು ಹಾಗೇ ಇದೆ. ಮೈಯೆಲ್ಲ ಆ ರಣರಂಗದಲ್ಲಿರುವಂತಹ ಧೂಳಿನಿಂದ ಆವೃತವಾಗಿ ಹೋಗಿದೆ. ಅವನ ಆಯುಧವನ್ನು ನೋಡಿದರೆ ಕೈಯಲ್ಲೇ ಆಯುಧ ಇದೆ. ಆ ಕೈ ದೇಹದಿಂದ ಬಿಡಿ ಬಿಡಿಯಾಗಿ ಹೋಗಿದೆ. ಕೈಯನ್ನ ಕತ್ತರಿಸಿ ಬಿಟ್ಟಿದ್ದಾರೆ. ಇಂತಹ ತೋಳು ರಣರಂಗದಲ್ಲಿ ಬಿದ್ದಿದೆ. ಇಂತಹ ಘೋರವಾದಂತಹ ಪರಿಸ್ಥಿತಿಯಲ್ಲಿ ಉಶೀನರ ಅನ್ನುವ ದೇಶದ ರಾಜನಾದಂತಹ ಸುಯಜ್ಞ ಅಲ್ಲಿ ಬಿದ್ದಿದ್ದಾರೆ. ಎಂಥ ಘೋರವಾದಂತಹ ಪರಿಸ್ಥಿತಿ ನೋಡಿ. ರಣರಂಗದಲ್ಲಿ ಬಿದ್ದಿದ್ದಾನೆ. ದೇಶದ ರಾಜ, ಸಾಮಾನ್ಯನಲ್ಲ, ದೇಶದ ರಾಜ ಅವನು. ರತ್ನ ಕವಚ ಎಲ್ಲ ಪುಡಿ ಪುಡಿಯಾಗಿದೆ, ಅವನ ಆಭರಣಗಳೆಲ್ಲ ಸೀಳಿ ಹೋಗಿದೆ, ಹೃದಯವು ಛಿದ್ರ ಛಿದ್ರವಾಗಿದೆ, ದೇಹವೆಲ್ಲ ರಕ್ತದ ಮಡುವಿನಲ್ಲಿ ಬಿದ್ದಿದೆ.
ಕೈಯಲ್ಲಿದ್ದಂತಹ ಖಡ್ಗ ಸಮೇತ ಆ ತೋಳು ಪಕ್ಕದಲ್ಲಿ ಹೋಗಿ ಬಿದ್ದಿದೆ, ರಣರಂಗದಲ್ಲಿ ಬಿದ್ದಿದೆ. ಈ ರೀತಿಯಾಗಿ ಉಶೀನರ ರಾಜ ಬಿದ್ದಿದ್ದಾನೆ. ಅವನ ರಾಣಿಯರೆಲ್ಲರೂ ಕೂಡ ಅರಮನೆಯಿಂದ ಬರ್ತಾ ಇದ್ದಾರೆ, ಅವನ ಅವಸ್ಥೆಯನ್ನು ನೋಡ್ತಾ ಇದ್ದಾರೆ. ಎಂಥ ದುಃಖ ಆಗಬೇಕು. ಅಯ್ಯೋ, ನನ್ನ ಗಂಡ ಸತ್ತಿದ್ದಾನೆ, ನಾವು ಕೂಡ ಸತ್ತೇ ಹೋದ್ವಿ ಅಂತ ಅಂದುಕೊಂಡು ಎದೆಯನ್ನು ಬಡಿದುಕೊಂಡು ಜೋರಾಗಿ ಅವನ ಕಾಲುಗಳಿಗೆ ಬೀಳ್ತಾ ಇದ್ದಾರೆ, ನಮಸ್ಕಾರ ಮಾಡ್ತಾ ಇದ್ದಾರೆ, ಗಟ್ಟಿಯಾಗ ಅಳ್ತಾ ಇದ್ದಾರೆ. ಕಣ್ಣಿನಿಂದ ಅವನ ಪತಿಯ ಪಾದವನ್ನೆಲ್ಲ ತೊಳೆದು ಹಾಕ್ತಾ ಇದ್ದಾರೆ, ಜೋರಾಗಿ ಅಳ್ತಾ ಇದ್ದಾರೆ. ಅವರ ಆಕ್ರಮಣದ ಎಲ್ಲ ಸುತ್ತಮುತ್ತಲು ಇದ್ದಂತಹ ಜನರಿಗೂ ಕೂಡ ದುಃಖವನ್ನು ತರಿಸುವ ಹಾಗಿತ್ತು, ಅಷ್ಟು ಜೋರಾಗಿ ವಿಲಾಪ ಮಾಡ್ತಾ ಇದ್ದಾರೆ. ಉಶೀನರೇಶ್ವಭೂದ್ರಾಜಾಸು ಯಜ್ಞ ಇತಿ ವಿಶ್ರುತಃ ಸಪತ್ನೈರ್ನಿಹತೋ ಯುದ್ಧೇ ಜ್ಞಾತಯಸ್ತಮುಪಾಸತ. ಉಶೀನರ ಅನ್ನುವ ದೇಶದಲ್ಲಿ ಒಬ್ಬ ಸುಯಜ್ಞ ಅಂತ ರಾಜ ಇದ್ದ. ಅವನ ಶತ್ರುಗಳಿಂದ ಯುದ್ಧದಲ್ಲಿ ಮೃತನಾಗಿದ್ದಾನೆ. ಅವನ ಬಂಧುಗಳೆಲ್ಲರೂ ಕೂಡ ಬಂದು ನೋಡ್ತಾ ಇದ್ದಾರೆ. ಹೇಗಿದ್ದ ಅವನು? ವಿಶೀರ್ಣ ರತ್ನ ಕವಚಂ ವಿಭ್ರಷ್ಟಾಭರಣ ಸ್ರಜಂ ಶರ ನಿರ್ಭಿಣ್ಣ ಹೃದಯಂ ಶಯಾನಮಸೃಗಾವಿಲಂ. ರಕ್ತದಲ್ಲಿ ತೊಯ್ದಿದ್ದಾನೆ, ರತ್ನದ ಕವಚಗಳೆಲ್ಲ ಬಿದ್ದಿವೆ, ಅವನ ಆಭರಣ ಮಾಲೆಗಳು ಇವೆಲ್ಲವೂ ಕೂಡ ಹೋಗಿದೆ, ಬಾಣದಿಂದ ಹೃದಯ ಎಲ್ಲ ಛಿದ್ರವಾಗಿ ಹೋಗಿದೆ. ವಿಶೀರ್ಣ ಕೇಶಂ ಸ್ತಬ್ಧಾಕ್ಷಂ ಸಂರಂಭಾದಷ್ಟ ದಚ್ಛದಂ ರಜಃ ಕುಂಠ ಮುಖಾಂಭೋಜಂ ಚಿನ್ನಾಯುಧ ಭುಜಂ ಮೃಧೆ. ಯುದ್ಧವನ್ನು ಮಾಡುವ ಸಂದರ್ಭದಲ್ಲಿ ಅವನ ಭುಜ ಕತ್ತರಿಸಿ ಹೋಗಿದೆ, ಕಣ್ಣುಗಳೆಲ್ಲ ನಿಶ್ಚಲವಾಗಿದೆ, ಮುಖವೆಲ್ಲ ಧೂಳಿನಿಂದ ಆವೃತವಾಗಿದೆ. ಅಂತಹ ರಾಜನನ್ನು ನೋಡಿ ಮಹಿಷಿಯರೆಲ್ಲ ದುಃಖ ಪಡ್ತಾ ಇದ್ದಾರೆ, ಎದೆಯನ್ನು ಬಡಿದುಕೊಳ್ತಾ ಇದ್ದಾರೆ. ಅಯ್ಯೋ, ನಮ್ಮ ಮರಣ ಬಂತು ಅಂತ ಅಂದುಕೊಳ್ತಾ ಇದ್ದಾರೆ. ಉಶೀನರೇಂದ್ರಂ ವಿಧಿನಾ ತಥಾ ಕೃತಂ ಪತಿಂ ಮಹಿಷ್ಯಃ ಪ್ರಸಮೀಕ್ಷ್ಯ ದುಃಖಿತಾಃ ಹತಾಸ್ಮನಾಥೇತಿ ಕರೈರುರೋಭೃಶಂ ಘ್ನಂತ್ಯೋ ಮುಹುಸ್ತತ್ಪದಯೋರುಪಾಪತನ್. ಅವನ ಪಾದಗಳ ಸಮೀಪದಲ್ಲಿ ಅವರೆಲ್ಲ ಬಿದ್ದಿದ್ದಾರೆ, ಎದೆ ಬಡಿದುಕೊಂಡು ಅಳ್ತಾ ಇದ್ದಾರೆ. ರುದಂತ್ಯ ಉಚ್ಚೈರ್ದಯಿತಾಂಘ್ರಿ ಪಂಕಜಂ ಸಿಂಚಂತ್ಯ ಅಸ್ರೈಃ ಕುಚ ಕುಂಕುಮಾಂಗೃಣೈಃ ವಿಸ್ರಸ್ತ ಕೇಶಾಭರಣಾಶು ಚಂದ್ರನಾಂ ಸೃಜಂತ್ಯ ಆಕ್ರಂದನಯಾ ವಿಲೇಪಿರೆ. ಸುತ್ತಮುತ್ತಲು ಇರೋ ಜನರಿಗೆಲ್ಲ ಆಕ್ರಂದನ ಬರಬೇಕು, ಅವರೆಲ್ಲ ಹೃದಯ ಕರಗಿ ಹೋಗಬೇಕು, ಆ ತರ ಅಳ್ತಾ ಇದ್ದಾರೆ. ಬ್ರಹ್ಮನಿಗೆ ಕರುಣೆಯೇ ಇಲ್ಲ. ಅವನು ನಮ್ಮೆಲ್ಲರಿಗೂ ಕೂಡ ದುಃಖವಾಗುವಂತಹ ದೊಡ್ಡ ಕೆಲಸವನ್ನು ಮಾಡಿದ್ದಾನೆ, ನನ್ನ ಗಂಡನ ಮರಣವನ್ನೇ ಬರುವ ಹಾಗೆ ಮಾಡಿದ್ದಾನೆ, ಅವನಿಗೆ ಕರುಣೆಯೇ ಇಲ್ಲ. ಅಷ್ಟೇ ಅಲ್ಲ, ಈ ಜನರೆಲ್ಲರೂ ಯಾವ ರಾಜನಿಂದಾಗಿ ಜೀವನವನ್ನು ನಡೆಸ್ತಾ ಇದ್ರೋ, ಯಾರಿಂದ ಸಂತೋಷ ಪಟ್ಟಿದ್ರೋ, ಯಾರು ಅವರ ಸುಖಕ್ಕೆ ಕಾರಣನಾಗಿದ್ನೋ ಅದೇ ರಾಜ ಈಗ ಅವರ ದುಃಖಕ್ಕೂ ಕಾರಣನಾಗಿದ್ದಾನೆ. ಅವನ ವಿಯೋಗದಿಂದಾಗಿ ಪ್ರಜೆಗಳೆಲ್ಲ ದುಃಖಿತರಾಗಿ ಹೋಗಿದ್ದಾರೆ. ನೀನೇ ಇಲ್ಲ, ನೀ ಇಲ್ಲದೇನೆ ನಾವೆಲ್ಲ ಬದುಕಲಿಕ್ಕೆ ಹೇಗೆ ಸಾಧ್ಯ? ನೀ ಎಲ್ಲಿ ಹೋಗಿದ್ದೀಯೋ ಅಲ್ಲೇ ನಮ್ಮನ್ನು ಕರೆದುಕೊಂಡು ಹೋಗು, ನಿನ್ನ ಪಾದ ಸೇವೆ ಮಾಡ್ಕೊಂಡು ಅಲ್ಲೇ ಬಿದ್ದಿರ್ತೇವೆ, ನಮ್ಮನ್ನು ಮಾತ್ರ ಬಿಡಬೇಡ ಅಂತ ಜೋರಾಗಿ ವಿಲಾಪ ಮಾಡ್ತಾ ಇದ್ದ. ಉತ್ತರ ಕ್ರಿಯೆಯನ್ನು ಮಾಡ್ಲಿಕ್ಕೆ ಅವ್ರಿಗೆ ಯಾರಿಗೂ ಮನಸ್ಸಿಲ್ಲ. ಸೂರ್ಯ ಮುಳುಗ್ತಾ ಇದ್ದಾನೆ, ಕಾರ್ಯವನ್ನು ಮಾಡ್ಬೇಕು. ಅಂತಹ ಸಂದರ್ಭದಲ್ಲಿ ಯಮ ತಾನೇ ಬಾಲಕನ ರೂಪವನ್ನು ತಗೊಂಡು ಬಂದು ಇವರೆಲ್ಲರಿಗೂ ಕೂಡ ಉಪದೇಶವನ್ನು ಕೊಡ್ತಾ ಇದ್ದಾನೆ. ಏವಂ ವಿಲಪತೀನಾಂ ವೈ ಪರಿಗೃಹ್ಯ ಮೃತಂ ಪತಿಂ ಅನಿಚ್ಛತೀನಾಂ ನಿರಹಾರ ಮರ್ಕೋಸ್ತಂ ಸನ್ಯವರ್ತತ. ಉತ್ತರ ಕ್ರಿಯೆಯನ್ನು ಮಾಡ್ಲಿಕ್ಕೆ ಯಾರಿಗೂ ಮನಸ್ಸಿಲ್ಲ. ಸೂರ್ಯ ಅಸ್ತಂಗತನಾಗ್ತಾ ಇದ್ದಾನೆ. ತತ್ರಹ ಪ್ರೇತ ಬಂಧೂನಾಂ ಆಶ್ರಿತ್ಯ ಪರಿವೇದನಂ ಆಹತಾನ್ ಬಾಲಕೋ ಭೂತ್ವಾ ಯಮಃ ಸ್ವಯಂಪಾಗತಃ. ಇವರೆಲ್ಲ ಜೋರಾಗಿ ಅಳ್ತಾ ಇರೋದನ್ನ ಕೇಳಿ ಯಮ ತಾನೇ ಬಾಲಕನಾಗಿ ಬಂದು ಅವ್ರಿಗೆ ಹೇಳ್ತಾ ಇದ್ದಾನೆ.
ಬಾಲಕನ ವೇಷವನ್ನು ತಾಳ್ಕೊಂಡು ಬರ್ತಾ ಇದ್ದಾನೆ. ಎಂಥ ಬಾಲಕ? ಗತಿ ಗೋತ್ರ ಏನು ಇಲ್ಲದೆ ಇರುವಂತಹ, ರಕ್ಷಕರೇ ಯಾರೂ ಇಲ್ಲದೆ ಇರುವಂತಹ ಬಾಲಕನ ರೂಪವನ್ನು ತಾಳ್ಕೊಂಡು ಬರ್ತಾ ಇದ್ದಾನೆ. ಯಾರು ಗತಿ ಇಲ್ಲ, ಅನಾಥ ಮಗುವಿನ ರೀತಿಯಲ್ಲಿ ಬಂದು ಇವರೆಲ್ಲರಿಗೂ ಸಮಾಧಾನ ಹೇಳ್ತಾ ಇದ್ದಾನೆ. ಅಹೋ ಅಮೀಷಾಂ ವಯಸಾಧಿಕಾನಾಂ ವಿಪಶ್ಯತಾಂ ಲೋಕ ವಿಧಿಂ ವಿಮೋಹ ಯತ್ರೋದ್ಭವಸ್ತತ್ರ ಗತಂ ಮನುಷ್ಯಂ ಸ್ವಯಂ ಸಧರ್ಮ ಅನುಶೋಚಂತ್ಯಪಾರ್ಥಂ. ಈ ಜನರಿಗೆಲ್ಲ ಎಂಥ ಭ್ರಮೆ ಇದೆ ನೋಡಿ ಅಂತ ಅವನು ದುಃಖ ಪಡ್ತಾ ಇದ್ದಾನೆ. ಯಾಕೆ? ಈಗ ಆಕಾಶದಿಂದ ಅಥವಾ ಸಮುದ್ರದಿಂದ ನೀರೆಲ್ಲ ಹೋಗಿ ವಾಪಸ್ ಎಲ್ಲಿ ಬಂದ್ ಸೇರತ್ತದು? ಕೊನೆಗೆ ಸಮುದ್ರವನ್ನೇ ಸೇರತ್ತೆ. ನಾವೆಲ್ಲ ನದಿ ಸಮುದ್ರಕ್ಕೆ ಸೇರುವ ದಾರಿಯಲ್ಲಿ ಹೋಗಿ ಕುತ್ಕೊಂಡು, ಜಾಗದಲ್ಲಿ ಕುತ್ಕೊಂಡು ಅಯ್ಯೋ ಅಂತ ಜೋರಾಗಿ ಅಳ್ತಾ ಕೂತ್ರೆ, ಅಯ್ಯೋ ಈ ನದಿ ನೀರೆಲ್ಲ ಸಮುದ್ರಕ್ಕೆ ಹೋಗ್ತಾ ಇದೆ ಅಂತ ಅಳ್ತಾ ಕೂತ್ರೆ ಹೇಗೋ ನೀವು ಅಳ್ತಾ ಇರೋದು ಹಾಗೆ. ಈ ಜೀವ ಈ ಲೋಕಕ್ಕೆ ಸಂಬಂಧಪಟ್ಟವನಲ್ಲ, ಪರಲೋಕದವನು ಇವನು. ಬೇರೆ ಲೋಕದಿಂದ ತನ್ನ ಕರ್ಮದ ವಶದಿಂದಾಗಿ ಈ ಲೋಕಕ್ಕೆ ಬಂದಿದ್ದಾನಷ್ಟೇ. ಇಲ್ಲಿ ಕೆಲಸ ಮುಗೀತು, ವಾಪಸ್ ಅವನು ತನ್ನ ಲೋಕಕ್ಕೆ ಹೋಗ್ತಾ ಇದ್ದಾನೆ. ಯಾಕೆಷ್ಟು ದುಃಖ ಪಡ್ತಾ ಇದ್ದೀರಿ ನೀವೆಲ್ಲ? ನೀವೆಲ್ಲ ವಯಸ್ಸಿನಲ್ಲಿ ನನಗಿಂತ ದೊಡ್ಡವರು. ಆ ಚಿಕ್ಕ ವಯಸ್ಸಿನ ಬಾಲಕ ಹೇಳ್ತಾ ಇದ್ದಾನೆ, ನನಗೆಲ್ಲ ವಯಸ್ಸಿನಗಿಂತ ಬಹಳ ಹಿರಿಯರು ನೀವು. ಹುಟ್ಟು ಸಾವುಗಳು ಇವೆಲ್ಲ ಭಗವಂತನ ಅಧೀನ ಅಂತ ಬೇಕಾದಷ್ಟು ಸಾರ್ತಿ ಪ್ರವಚನಗಳನ್ನು ಕೇಳಿ, ಅಲ್ಲಿ ಇಲ್ಲಿ ದೊಡ್ಡವರ ಮಾತುಗಳನ್ನು ಕೇಳಿ, ನಿಮ್ಮ ಜೀವನದ ಅನುಭವದಲ್ಲಿ ಇಷ್ಟೆಲ್ಲ ಮರಣಗಳನ್ನ ಜನನಗಳನ್ನ ಕೇಳಿ ನೋಡಿ ತಿಳಿದಂತ ನಿಮಗೆ ಇದೆಲ್ಲ ಗೊತ್ತಿರಬೇಕು. ಪರಲೋಕದಿಂದ ಬಂದಂತಹ ಜೀವ ವಾಪಸ್ಸು ತನ್ನ ಲೋಕಕ್ಕೆ ಹೋಗ್ತಾನೆ. ಸ್ಕೂಲಿಗೆ ಹೋಗಿರ್ತಾರೆ ವಿದ್ಯಾರ್ಥಿಗಳೆಲ್ಲ. ಅಲ್ಲಿ ಸ್ಕೂಲಲ್ಲಿ ಒಂದಿಷ್ಟು ಗಂಟೆ ಅಂತ ಇರ್ಬೇಕಿರತ್ತೆ, ಇದ್ದು ವಾಪಸ್ ಬರ್ತಾರೆ. ಜೀವರು ಯಾವಾಗ ಭೂಲೋಕಕ್ಕೆ ಬರ್ತಾ ಇರ್ತಾರಲ್ಲ ಅವಾಗ ಹೇಗ್ ಬರ್ತಾರೆ ಅಂತಂದ್ರೆ, ಬರ್ಬೇಕಾದ್ರೆ ಅಳ್ಕೊಂಡು ಬರ್ತಾರೆ. ಪ್ರಾರಂಭಿಕ ಹಂತದಲ್ಲಿ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಹಾಕಿದ್ರೆ ಅಳ್ತಾ ಹೋಗ್ತಾರೆ ಅವರೆಲ್ಲ ಸ್ಕೂಲಿಗೆ. ಮತ್ತೆ ವಾಪಸ್ ಬರ್ಬೇಕಾದ್ರೆ ಸಂತೋಷವಾಗಿ ಬರ್ತಾರೆ ಮನೆಗೆ. ಯಾಕೆಂದ್ರೆ ತನ್ನ ಮನೆ ಅಂತ. ಹಾಗೆ ಜೀವರಿಗೂ ಕೂಡ ಭೂಲೋಕ ಅನ್ನೋ ಸ್ಕೂಲ್ ಇದ್ದ ಹಾಗೆ, ಶಿಕ್ಷಣವನ್ನು ಕೊಡುವಂತಹ ಸ್ಥಳ ಇದು. ಬರ್ಬೇಕಾದ್ರೆ ಅಯ್ಯೋ ಇಂತಹ ಸ್ಥಳಕ್ಕೆ ಹೋಗ್ಬೇಕಲ್ಲ ಅಂತ, ಆ ಲೋಕವನ್ನು ಬಿಟ್ಟು ಬರ್ಬೇಕಲ್ಲ ಅಂತ ಬಹಳ ಕಷ್ಟಪಟ್ಟು ಅಲ್ಲಿಂದ ಬರ್ತಾರೆ. ಹೋಗ್ಬೇಕಾದ್ರೆ ಅವ್ರು ಸಂತೋಷದಿಂದ ಹೋಗ್ತಾರೆ, ಆದ್ರೆ ಅವ್ರ ಜೊತೆಗೆ ಇಲ್ಲಿ ಯಾರು ಇರ್ತಾರಲ್ಲ ಅವ್ರು ಬಹಳ ದುಃಖ ಪಡ್ತಾರೆ. ಇನ್ನೊಂದು, ಇವನು ಹೋಗಿದ್ದಾನೆ ಅಂತ ದುಃಖ ಪಡ್ತಾ ಇದ್ದೀರಲ್ಲ, ನೀವಾದ್ರೂ ಶಾಶ್ವತವಾಗಿ ಇರ್ತೀರಿ ಅಂತಾದ್ರೆ, ಅಯ್ಯೋ ನೀವ್ ಇನ್ನೂ 100 ಸಾವಿರಾರು ವರ್ಷ ನಿಮಗೇನು ಮರಣ ಇಲ್ಲವೇ ಇಲ್ಲ, ನಿಮ್ ಜೊತೆಯಲ್ಲಿ ಇವನು ಕೂಡ ಇರ್ತಾನೆ ಅಂತಂದುಕೊಂಡು ನೀವು ದುಃಖ ಪಡೋದಕ್ಕೊಂದು ಸಾಧ್ಯತೆ ಇದೆ. ಆದ್ರೆ ನಿಮಗೂ ಕೂಡ ವಯಸ್ಸಾಗ್ತಾ ಇದೆ, ನೀವು ಶಾಶ್ವತರಲ್ಲ, ಯಾಕೆ ಅಳ್ತಾ ಇದ್ದೀರಿ? ಅದಕ್ಕೆ ಒಂದು ಒಳ್ಳೆ ಹೇಳ್ತಾ ಇದ್ದಾನೆ, ಒಂದು ಒಳ್ಳೆ ಮಾತು. ಅಹೋ ವಯಂ ಧನ್ಯತಮಾ ಯದತ್ರ ತ್ಯಕ್ತಾಃ ಪಿತೃಭ್ಯಾಂ ನ ವಿಚಿಂತಯಾಮಃ ಅಭಕ್ಷ್ಯಮಾಣಾಃ ಅಬಲಾ ವೃಕಾದಿಭಿಃ ಸ ರಕ್ಷಿತ ರಕ್ಷತಿ ಯೋಹಿ ಗರ್ಭೆ. ಎಂಥ ಒಳ್ಳೆ ಮಾತು, ಸೊಗಸಾದ ಮಾತಿದು. ಸ ರಕ್ಷಿತ ರಕ್ಷತಿ ಯೋಹಿ ಗರ್ಭೆ. ಬದುಕು ಸಾವು ಪ್ರತಿಯೊಂದು ಭಗವಂತನ ಅಧೀನ. ಇದನ್ನು ತಿಳಿದವನು ನಾನು ಒಬ್ಬನೇ. ಯಾರಿಗೂ ಯಾರಿಗೂ ಇದು ಭಗವಂತನ ಅಧೀನ ಅಂತ ಗೊತ್ತಿಲ್ಲ ಇದು. ಯಾಕೆ ಅಂತಂದ್ರೆ, ನೀವಾದ್ರೂ ಬಾಂಧವರು ಬಂಧುಗಳು, ತಂದೆ ತಾಯಿ ಗಂಡ ಹೆಂಡತಿ ಮಕ್ಕಳು ಅಂತ ಒಟ್ಟಿಗೆ ಇದ್ದೀರಿ. ನನ್ನನ್ನ ತಂದೆ ತಾಯಿಗಳು ಎಲ್ಲರೂ ಪರಿತ್ಯಾಗ ಮಾಡಿಬಿಟ್ಟಿದ್ದಾರೆ. ನನಗ್ ತಂದೆ ತಾಯಿ ಅಂತ ಯಾರೂ ಗೊತ್ತಿಲ್ಲ. ಬಹಳ ದುರ್ಬಲ ನಾನು, ವಯಸ್ಸಿನಿಂದ ಬಹಳ ಚಿಕ್ಕವ. ಕಾಡಿಗೆ ಎಲ್ಲ ಹೋಗಿ ಅಲ್ಲಿಂದ ತಂದು
ಕಟ್ಟಿಗೆ ಮುಂತಾದವುಗಳನ್ನು ತಂದು ಅದನ್ನ ಮಾರಿ ಜೀವನವನ್ನು ಮಾಡುವವನು ನಾನು. ಬಹಳ ಚಿಕ್ಕ ವಯಸ್ಸಿನ ಬಾಲಕ. ನನಗೆ ಈ ತೋಳ ಅದು ಇದು ಯಾವ್ದ್ರ ಬಗ್ಗೆನೂ ಯೋಚನೆ ಇಲ್ಲ. ಯಾಕೆ ಅಂತಂದ್ರೆ ಗರ್ಭದಲ್ಲಿ ನನಗೆ ಯಾವನು ರಕ್ಷಣೆ ಮಾಡಿದ್ದ ಅವನೇ ಹೊರಗಡೆ ಬಂದಾಗ್ಲೂ ನನಗೆ ರಕ್ಷಣೆ ಮಾಡಿಯೇ ಮಾಡ್ತಾನೆ ಅಂತ ಸಿದ್ಧ. ನಾವೆಲ್ಲ ಮಕ್ಕಳನ್ನ ರಕ್ಷಣೆ ಮಾಡ್ತೇವೆ ಅನ್ನುವ ದೊಡ್ಡ ಭ್ರಾಂತಿಯಲ್ಲಿ ಇರ್ತೇವೆ. ನಮ್ಮವರನ್ನು ನಾನು ರಕ್ಷಣೆ ಮಾಡ್ತೇನೆ. ಯಾರನ್ನು ನಾವು ರಕ್ಷಣೆ ಮಾಡ್ಲಿಕ್ಕೆ ಸಾಧ್ಯ? ಯಾವಾಗಿನಿಂದ ರಕ್ಷಣೆ ಮಾಡ್ಲಿಕ್ಕೆ ನಮಗೆ ಶಕ್ತಿ ಬಂತು? ಯಾವಾಗಿನಿಂದ ನಾವು ರಕ್ಷಣೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದೆವು? ಆ ಮಗು ಪುರುಷನ ಮುಖಾಂತರವಾಗಿ ಸ್ತ್ರೀಯ ಗರ್ಭವನ್ನು ಸೇರಿದ ಮೇಲೆ ಮಗು ನಿಧಾನವಾಗಿ ಬೆಳೀತಾ ಇರಬೇಕಾದ್ರೆ ಅದಕ್ಕೆ ಆಹಾರವನ್ನು ಫೀಡ್ ಮಾಡಿದವರು ನಾವು, ತಾಯಿಯೋ? ಯಾರು ಫೀಡ್ ಮಾಡಿದ್ದಾರೆ ಅದಕ್ಕೆ? ಉತ್ತಮವಾದಂತಹ ವ್ಯವಸ್ಥೆಯನ್ನ ಕೊಟ್ಟು ನಮಗೆ ಯಾರಿಗೂ ಗೊತ್ತಿಲ್ಲದೆ ಇರುವಂತಹ ಸಂದರ್ಭದಲ್ಲೂ ಕೂಡ ಯಾರು ಗರ್ಭದಲ್ಲಿ ಆ ಶಿಶುವನ್ನ ರಕ್ಷಣೆ ಮಾಡಿದ್ದಾನಲ್ಲ, ಸ ರಕ್ಷಿತ ರಕ್ಷತಿ. ಗರ್ಭದಲ್ಲಿ ನಮ್ಮೆಲ್ಲರನ್ನ ರಕ್ಷಣೆ ಮಾಡಿದಂತಹ ಆ ಪರಮಾತ್ಮನೇ ಹೊರಗಡೆಯಲ್ಲೂ ನಮಗೆ ರಕ್ಷಣೆ ಮಾಡ್ತಾನೆ. ಎಷ್ಟೋ ಶಿಶುಗಳನ್ನ ಅನಾಥವಾಗಿ ಅಲ್ಲಿ ಇಲ್ಲಿ ಬಿಸಾಕಿ ಹೋಗಿರ್ತಾರೆ. ಅಲ್ಲಿಂದ ಬಂದಂತಹ ಎಷ್ಟೋ ಜನರು ಅನಾಥಾಶ್ರಮದಲ್ಲಿ ಯಾರೋ ಹಾಕಿದ ಊಟವನ್ನು ತಿಂದು ಬೆಳೆದು 50-60 ವರ್ಷಗಳ ಹಿಂದ್ಗಡೆಯಲ್ಲಿ ಒಂದಿಷ್ಟು ಜನರ ಬಳಿಯಲ್ಲಿ ಹೋಗಿ ಕೇಳಿದರೆ ಜೀವನದಲ್ಲಿ ಎಷ್ಟು ಕಷ್ಟ ಇತ್ತು ಅಂತ ಅವರೆಲ್ಲ ಹೇಳ್ತಾರೆ. ಅವ್ರ ಕಥೆಗಳನ್ನು ಕೇಳಿ ಅಯ್ಯೋ ಇವರೆಲ್ಲ ಜೀವನದಲ್ಲಿ ಇಷ್ಟು ಸಾಧನೆಯನ್ನು ಮಾಡಿದ್ರೆ ಹೇಗೆ? ಈಗೆಲ್ಲ ಪ್ರತಿಯೊಬ್ಬ ಮಕ್ಕಳಿಗೂ ಕೂಡ ಬಾಯಲ್ಲಿ ಬೆಳ್ಳಿ ಚಮಚವನ್ನೇ ಇಟ್ಟು ಚೆನ್ನಾಗಿ ಅದನ್ನ ರಕ್ಷಣೆ ಮಾಡಿ ಬೆಳೆಸಿದರೂ ಕೂಡ ಅವರಿಂದ ಅಂತಹ ಸಾಧನೆಗಳಾಗ್ತಾ ಇಲ್ಲ. ಯಾಕೆ? ನಾವು ಎಷ್ಟೋ ಜನರಿಗೆ ಒಳ್ಳೆ ಇದನ್ನ ಕೊಟ್ಟಿರ್ತೇವೆ, ಟ್ರೈನಿಂಗ್ ಗಳನ್ನು ಕೊಟ್ಟಿರ್ತೇವೆ, ಏನೇನೋ ಮಾಡ್ತೇವೆ, ಅವ್ರಿಗೆ ಸಾಧನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾರು ಏನು ಅಂತ ಗೊತ್ತಿಲ್ಲದೆ ಇರುವಂತಹ ಅನಾಮಿಕರಾದಂತಹ ಬಹಳ ದುರ್ಬಲರಾದಂತಹ ವ್ಯಕ್ತಿಗಳು ದೊಡ್ಡ ದೊಡ್ಡ ಸಾಧನೆಗಳನ್ನು ಮಾಡಿಬಿಡ್ತಾರೆ. ಹೇಗೆ? ಹಾಗಾದ್ರೆ ನಮ್ಮ ಪೋಷಣೆ, ನಮ್ಮ ಆರೈಕೆ ಎಲ್ಲದಕ್ಕಿಂತಲೂ ಕೂಡ ಮಿಗಿಲಾದಂತಹ ರಕ್ಷಕನಾದಂತಹ ಒಬ್ಬನ ಕೈವಾಡ ಇದೆ ಅಂತ ನಮಗೆ ತೀರ್ಮಾನವಾಗತ್ತೆ. ನನ್ನ ತಂದೆ ತಾಯಿಗಳು ಪರಿತ್ಯಾಗ ಮಾಡಿದ್ದಾರೆ, ಯಾರು ಅಂತ ನೋಡೇ ಇಲ್ಲ ಅವರನ್ನ. ಆದರೆ ನನ್ನನ್ನು ಯಾರು ರಕ್ಷಣೆ ಮಾಡ್ತಾರೆ ಅಂತ ಜೀವನದಲ್ಲಿ ಒಂದೇ ಒಂದು ಬಾರಿಯೂ ಕೂಡ ನನಗೆ ಯೋಚನೆ ಆಗೇ ಇಲ್ಲ. ಎಲ್ಲೋ ಮಲಗ್ತೇನೆ, ಎಲ್ಲೋ ಹೇಳ್ತೇನೆ, ಯಾರೋ ಊಟಕ್ಕೆ ಹಾಕ್ತಾರೆ. ಇವತ್ತಿನ ಊಟ ಎಲ್ಲಿದೆ ಅಂತ ನನಗ್ ಗೊತ್ತಿಲ್ಲ, ನಾಳೆ ಊಟ ಎಲ್ಲಿದೆ ಅಂತ ಗೊತ್ತಿಲ್ಲ. ಹಾಗೆ ಬದುಕ್ತಾ ಇದ್ದೇನೆ. ಕಾಡಿನಲ್ಲಿ ಹೋಗ್ತೇನೆ, ತೋಳುಗಳು, ನರಿಗಳು, ಸಿಂಹ, ಹುಲಿ, ಏನೇನೋ ವಿಚಿತ್ರವಾದ ಕ್ರೂರ ಪ್ರಾಣಿಗಳಿದ್ರು ಕೂಡ ನನಗೆ ಯಾವುದರ ಭಯವೂ ಇಲ್ಲ. ಯಾಕೆ? ಸ ರಕ್ಷಿತ ರಕ್ಷತಿ ಯೋಹಿ ಗರ್ಭೆ. ನನ್ನನ್ನ ಗರ್ಭದಲ್ಲಿ ರಕ್ಷಣೆ ಮಾಡಿದಂತಹ ಪರಮಾತ್ಮ ಇಲ್ಲಿಯೂ ರಕ್ಷಣೆ ಮಾಡಿಯೇ ಮಾಡ್ತಾನೆ ಅಂತ ತೀರ್ಮಾನವಿದೆ. ಅಹೋ ವಯಂ ಧನ್ಯತಮ ಯದತ್ರ ತ್ಯಕ್ತಾಹ ಪಿತೃಭ್ಯಾಂ ನ ವಿಚಿಂತಯಾಮಹ. ನಮಗ್ ತಂದೆ ತಾಯಿಗಳೇ ಯಾರು ಅಂತ ಗೊತ್ತಿಲ್ಲ, ಆದರೂ ನಮಗೆ ಯಾರು ರಕ್ಷಣೆ ಮಾಡ್ತಾರೆ ಅಂತ ಯೋಚನೆಯೇ ಇಲ್ಲ. ಭಗವಂತ ಅಂತಹ ಅರಿವನ್ನು ನಮಗೆ ಕೊಟ್ಟಿದ್ದಾನೆ. ನೋಡಿ, ನಾವೆಲ್ಲ ಅಬಲರಾಗಿದ್ದೇವೆ. ತೋಳ, ನರಿ ಮುಂತಾದಂತಹ ಘೋರವಾದ ಪ್ರಾಣಿಗಳ ಜೊತೆಯಲ್ಲಿ ವಾಸವನ್ನು ಮಾಡ್ತಾ ಇದ್ದೇನೆ. ಆದ್ರೂ ನನ್ನನ್ನು ಯಾವುದು ಬಂದು ತಿಂದಿಲ್ಲ. ಯಾಕೆ ಅಂದ್ರೆ ಸ ರಕ್ಷಿತ ರಕ್ಷತಿ ಯೋಹಿ ಗರ್ಭೆ ಅಭಕ್ಷಮಾಣ ಅಬಲ ವೃಕಾದಿಭಿಹಿ ಸ ರಕ್ಷಿತ ರಕ್ಷತಿ ಯೋಹಿ ಗರ್ಭೆ. ಪರಮಾತ್ಮ ಇಡೀ ಜಗತ್ತನ್ನ ಸೃಷ್ಟಿ ಮಾಡಿ ಸಂಹಾರ ಮಾಡಿ ರಕ್ಷಣೆ ಮಾಡ್ತಾ ಇರ್ತಾನೆ. ನಾವೆಲ್ಲ ಭ್ರಾಂತಿಯಿಂದ ಯಾರನ್ನು ಹುಟ್ಟಿಸಿದವು, ಇವರನ್ನ ರಕ್ಷಣೆ ಮಾಡ್ತಾ ಇದ್ದೇವೆ, ಇವ್ರಿಗೆ ಮನೆ ಕಟ್ಟಿಕೊಡ್ತಾ ಇದ್ದೇವೆ, ಜೀವನ ಕೊಡ್ತಾ ಇದ್ದೇವೆ, ಇದೆಲ್ಲವೂ ನಮ್ಮ ಹತೋಟಿಯಲ್ಲಿದೆ ಅಂತ ಅಂದುಕೊಂಡಿರ್ತಾರೆ. ನಾವೆಲ್ಲ ಅವನ ಕೈಯಲ್ಲಿರುವ ಗೊಂಬೆ ಅನ್ನುವ ವಿವೇಚನೆ ಇಲ್ಲದೇನೆ ಎಲ್ಲ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಅನ್ನುವ ಭ್ರಾಂತಿಯಲ್ಲಿ ಬದುಕ್ತಾ ಇರ್ತೇವೆ. ಆಯ್ತು, ಇಷ್ಟೆಲ್ಲ ಮಾಡ್ತಾ ಇದ್ದಾನೆ, ಅವನಿಗೆ ಏನಾದ್ರೂ ಯಾರಾದ್ರೂ ಸ್ಯಾಲ್ರಿ ಕೊಡ್ತಾರೋ? ಏನಿಲ್ಲ. ಬರೀ ನಮ್ಮ ಪ್ರಯೋಜನಕ್ಕೋಸ್ಕರ ಇಷ್ಟೆಲ್ಲ ಕರ್ಮಗಳನ್ನ ಪರಮಾತ್ಮನೊಬ್ಬ ಹಿಡಿದುಕೊಂಡು ಮಾಡ್ತಾ ಇರ್ತಾನೆ. ಯ ಇಚ್ಛ ಏಷ ಸೃಜತೀದಮವ್ಯಯೋ ಯಯೇವ ರಕ್ಷತ್ಯವಲುಂಪತೆ ಯಹ ತಸ್ಯಾಬಲಾಹ
ಕ್ರೀಡನ ಮಾಹುರೀಷಿತು ಚರಾಚರಂ ನಿಗ್ರಹ ಸಂಗ್ರಹೇ ಪ್ರಭೋಹೋ. ಪರಮಾತ್ಮನ ಇಡೀ ಜಗತ್ತನ್ನ ಸಂಹಾರ ಮಾಡ್ತಾನೆ, ಸೃಷ್ಟಿ ಮಾಡ್ತಾನೆ. ಇದು ಎಲ್ಲವನ್ನ ಮಾಡೋದ್ರಿಂದ ಏನಿದೆ? ಕ್ರೀಡಿತು, ಆಟ ಆಡ್ತಾ ಇದ್ದಾನಷ್ಟೆ. ಕ್ರೀಡನ ಮಾಹುರೀಷಿತು, ನಾವೆಲ್ಲ ಭಗವಂತನ ಆಟದ ಕೀಲು ಗೊಂಬೆಗಳಷ್ಟೇ. ಬೀದಿ ಪಾಲಾದ ವ್ಯಕ್ತಿಯು ಕೂಡ ಭಗವಂತನ ರಕ್ಷಣೆ ಇದೆ, ಭಗವಂತನ ಇಚ್ಛೆಯಲ್ಲಿ ಇವನು ಬದುಕಬೇಕು ಅಂತಿದೆ ಅಂತಂದ್ರೆ ಅವನು ಉಳಿತಾನೆ. ಮನೆ ಒಳಗಡೆನೆ ಇರ್ತಾರೆ, ದೈವದ ಬಲ ಇಲ್ಲ, ಅದಕ್ಕೆ ಇದನ್ನ ನಾಶ ಮಾಡಬೇಕು ಅನ್ನುವ ಇಚ್ಛೆ ಇದೆ ಅಂತಾದರೆ ಯಾರು ಉಳಿಲಿಕ್ಕೆ ಸಾಧ್ಯ ಇಲ್ಲ. ಭಗವಂತನ ರಕ್ಷಣೆ ಮಾಡಬೇಕು ಅನ್ನುವ ಇಚ್ಛೆ, ನಾವು ಉಳಿಲಿಕ್ಕೆ ಸಾಯ್ಲಿಕ್ಕೆ ಸಾಧ್ಯ ಅಷ್ಟೇ. ಇದಕ್ಕೆ ಹಿಂದಿನ ಅನೇಕ ಬಾರಿ ಕಥೆಯನ್ನು ಹೇಳಿರಬಹುದು. ಮಹಾಭಾರತದಲ್ಲಿ ಒಂದು ಒಳ್ಳೆ ಕಥೆ ಬರುತ್ತೆ. ಮಹಾಭಾರತದ ಯುದ್ಧ ಪ್ರಾರಂಭ ಆಗುವ ಸಂದರ್ಭ. ಮರದ ಮೇಲೆ ಒಂದು ಪಕ್ಷಿ ಮೊಟ್ಟೆಯನ್ನಿಟ್ಟಿದೆ. ಮೊಟ್ಟೆಯನ್ನಿಟ್ಟಾಗ ಯುದ್ಧ ಪ್ರಾರಂಭವಾಗಿದೆ. ಅಲ್ಲಿರುವಂತಹ ಆನೆಗಳೆಲ್ಲ ಓಡಿ ಹೋಗುವ ಇದಕ್ಕೆ ವೇಗಕ್ಕೆ ಭೂಮಿಯೆಲ್ಲ ಕಂಪಿಸಿ ಗೂಡಿನಲ್ಲಿದ್ದಂತಹ ಮೊಟ್ಟೆಗಳೆಲ್ಲ ಕೆಳಗಡೆ ಬಿದ್ದಿವೆ. ಎಷ್ಟೋ ಮೊಟ್ಟೆಗಳು ಒಡೆದು ಹೋಯ್ತು. ಅದರಲ್ಲಿ ಯಾವುದೋ ಒಂದು ಮೊಟ್ಟೆ ಬರೀ ನೆಲದ ಮೇಲೆ ಬೀಳದೇನೆ ಸ್ವಲ್ಪ ಹುಲ್ಲಿರುವಂತಹ ಜಾಗದಲ್ಲಿ ಬಿತ್ತು. ಕುರುಕ್ಷೇತ್ರದಲ್ಲಿ ಸ್ವಲ್ಪ ಹುಲ್ಲಿರುವಂತಹ ಜಾಗದಲ್ಲಿ ಬಿತ್ತು. ಯುದ್ಧದ ಮಧ್ಯದಲ್ಲಿ ಇದೆ ಅದು, ರಣರಂಗದ ಮಧ್ಯದಲ್ಲಿ ಹುಲ್ಲಿನ ಮೇಲೆ ಬಿದ್ದಿದೆ. 18 ಅಕ್ಷೌಹಿಣಿ ಸೈನ್ಯ ಅದರಲ್ಲಿ ಸೇರಿದೆ. ಅದರಲ್ಲಿ ಯಾವುದೋ ಒಂದು ಆನೆ ಓಡಿ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಭೀಮಸೇನ ದೇವರು ಜೋರಾಗಿ ಆ ಆನೆ ಸೊಂಡ್ಲನ್ನು ಹಿಡಿದು ಮೇಲಿಂದ ಎತ್ತಿ ಕೆಳಗಡೆ ಬಿಸಾಕಿದರೆ ಆ ವೇಗಕ್ಕೆ, ರಭಸಕ್ಕೆ ಆ ಆನೆಯ ಕುತ್ತಿಗೆಯಲ್ಲಿದ್ದಂತಹ ಗಂಟೆ ಕುತ್ತಿಗೆಯಿಂದ ಕಿತ್ತುಕೊಂಡು ಬಂದು ಈ ಮೊಟ್ಟೆಯ ಮೇಲೆ ರಕ್ಷಕ ಕವಚವಾಗಿ ಬಿದ್ದಿದೆ ಅಂತೆ. ಏನಾಗ್ಲಿಲ್ಲ, ಮೊಟ್ಟೆಗೆ ಏನಾಗಿಲ್ಲ, ಮೇಲ್ಗಡೆ ಬಂದು ರಕ್ಷಣಾ ಕವಚವಾಗಿ ಬಂದಿದೆ. 18 ದಿವಸದ ಯುದ್ಧವಾಯಿತು, ಮೊಟ್ಟೆಗೆ ಏನು ವ್ಯತ್ಯಾಸ ಆಗಿಲ್ಲ. ಕೊನೇ ದಿವಸ ಹೋಗ್ಬೇಕಾದ್ರೆ ಯಾವುದೋ ಒಂದು ಕುದುರೆ ಬಂತು. ಕುದುರೆಯ ಕಾಲಿಗೆ ತಾಕಿ ಆ ಗಂಟೆ ಆ ಮೊಟ್ಟೆಯ ಮೇಲಿಂದ ಪಕ್ಕದಲ್ಲಿ ಹೋಗ್ಬಿತ್ತು. ಕುದುರೆಯ ಕಾಲು ತಾಗಿ ಆ ಗಂಟೆ ಒಳಗಡೆ ಇದ್ದಿದ್ರಿಂದ ಶಾಖದ ಬಲದಿಂದಾಗಿ ಆ ಮೊಟ್ಟೆ ಒಡೆದು ಚಿಕ್ಕ ಪಕ್ಷಿಯಾಗಿತ್ತು. ನಿಧಾನವಾಗಿ ರೆಕ್ಕೆ ಬರಲಿಕ್ಕೆ ಪ್ರಾರಂಭವಾಗಿತ್ತು. ಆ ತಾಯಿ ಪಕ್ಷಿ ಏನಿತ್ತು ಅದಕ್ಕೆ ತನ್ನ ಮಗು ಮೊಟ್ಟೆ ಒಡೆದು ಹಕ್ಕಿಯಾಗಿದೆ ಅಂತ ಗೊತ್ತಾಯ್ತು. ಅದು ತಗೊಂಡು ಹೋಗಿ ಮತ್ತೆ ಗೂಡಿನಲ್ಲಿ ಇಟ್ಟು ಅದನ್ನ ರಕ್ಷಣೆ ಮಾಡ್ತು. ರಣರಂಗದ ಮಧ್ಯದಲ್ಲಿ ಬಿದ್ದಿದ್ದು 18 ಅಕ್ಷೌಹಿಣಿ ಸೈನ್ಯ ನಿರ್ನಾಮವಾಗಿ ಹೋಗಿದೆ. ಆ ರಣರಂಗದಲ್ಲಿ ಲಕ್ಷ ಸಂಖ್ಯೆಯಲ್ಲಿ ಪ್ರಾಣಿಗಳೆಲ್ಲವೂ ಕೂಡ ಮೃತವಾಗಿ ರಣರಂಗದಲ್ಲಿ ಬಿದ್ದಿದೆ. ಆದರೆ ಭಗವಂತನ ಇಚ್ಛೆ ಇದ್ದಿದ್ರಿಂದ, ಬದುಕಬೇಕು ಅಂತ ಇಚ್ಛೆ ಇದ್ದಿದ್ರಿಂದ ಅದು ಒಂದೇ ಮೊಟ್ಟೆ ಪ್ರಾಣಿ ಆಯ್ತು, ಬದುಕೊಂಡು. ನಾವೆಲ್ಲ ಮೊನ್ನೆ ನೋಡಿದ್ದೇವೆ, ನಮಗೆ ಆಕ್ಸಿಡೆಂಟ್ ಆದಾಗ ಏನು ಆಗ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಓಲ್ವೋ ಅಂತ ಒಳ್ಳೆ ಕಂಪನಿಯಲ್ಲಿ ಅತ್ಯಂತ ಪರಿಶುದ್ಧವಾದ, ಅದು ಗಟ್ಟಿಯಾದ, ಅದರ ಮೇಲೆ ಆಕ್ಸಿಡೆಂಟ್ ಆದ್ರೆ ಅದಕ್ಕೆಲ್ಲ ಏನು ಆಗೋದಿಲ್ಲ ಒಳಗಡೆ ಇದ್ದವರಿಗೆ ಅಂತ ಅಷ್ಟು ಪರೀಕ್ಷಿತವಾದಂತಹ ಕಾರನ್ನು ತಗೊಂಡು ಹೋಗ್ತಾ ಇದ್ರೆ ಆ ಕಾರಿನ ಮೇಲೆ ಕಂಟೈನರ್ ಬಿದ್ದು ಒಳಗಡೆ ಇರುವ 5 ಜನರು ಮೃತರಾಗಿ ಹೋದ್ರು. ದೊಡ್ಡ ದೊಡ್ಡ ದುರ್ಘಟನೆಗಳೆಲ್ಲ ಆಗಿರತ್ತೆ, ಎಲ್ಲರೂ ಮೃತರಾಗಿರ್ತಾರೆ, ಯಾರೋ ಒಬ್ಬನು ಆಕಸ್ಮಿಕವಾಗಿ ಬದುಕ್ಬಿಟ್ಟಿರ್ತಾನೆ. ಹಾಗಾದ್ರೆ ಇವರೆಲ್ಲ ಮೃತರಾದ್ರು ಇವನೊಬ್ಬ ಹೇಗೆ ಬದುಕಿದ ಅಂತಂದ್ರೆ ಗೊತ್ತಿಲ್ಲ, ಏನೋ ಪವಾಡ ಆಯ್ತು ಅಂತ ಹೇಳ್ತಾರೆ ಅಷ್ಟೆ. ಹಾಗಾದ್ರೆ ನಾವು ಬದುಕಿರ್ಲಿಕ್ಕೆ, ಮೃತವಾಗ್ಲಿಕ್ಕೆ ಹೊರಗಡೆ ಹೋಗ್ಬೇಡ, ದೊಡ್ಡ ಆಪತ್ತಿದೆ, ಅಲ್ಲಿಗೆ ಹೋದ್ರೆ ಇದಾಗ ಹೋಗ್ಬಿಡತ್ತೆ, ಮನೆಯಲ್ಲೇ ಇರು. ಮನೆಯಲ್ಲಿ ಇದ್ರೂ ಆಗ್ಬಹುದು, ಹೊರಗಡೆ ಹೋದ್ರೂ ಆಗ್ಬಹುದು. ಹೊರಗಡೆ ಹೋದ್ರೂ ಆಗದೆ ಇದ್ದದ್ದು ಮನೆಯಲ್ಲಿದ್ದಾಗಲೇ ಮರಣ ಬಂದು ಬಿಡಬಹುದು.
ಹಾಗಾಗಿ ನಮ್ಮ ಎಲ್ಲ ಈ ವಿಶೇಷಗಳಿಗೆ, ದುಃಖಗಳಿಗೆ, ಪ್ರತಿಯೊಂದಕ್ಕೂ ಕಾರಣವಾದದ್ದು ಯಾವುದು ಅಂತಂದ್ ಹೇಳಿದರೆ ಅದು ಭಗವಂತನ ಇಚ್ಛೆಯೊಂದೇ. ಭಗವಂತನ ಇಚ್ಛಾಬಲ ಇತ್ತು ಅಂತಂದ್ರೆ ಎಲ್ಲಿದ್ರೂ ಸುಖವಾಗಿರ್ತೇವೆ, ಇಲ್ಲ ಅಂತಂದ್ರೆ ಎಲ್ಲಿಯೂ ಆಪತ್ತು ಬರಬಹುದು. ಅನಾಥನಾಗಿ ಕಾಡು ಸೇರಿದ ನಾನು ಬದುಕು ಉಳಿದಿದ್ದೇನೆ. ಈಗ ಭಗವಂತನಿಗೆ ಇಚ್ಛೆ ಇಲ್ಲ ಅಂತಂದ್ರೆ ಎಂತಹ ಕೋಟೆಯ ಒಳಗಡೆಯಲ್ಲಿದ್ರೂ ನಿನ್ನನ್ನು ರಕ್ಷಣೆ ಮಾಡ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಅದನ್ನ ಹೇಳ್ತಾ ಇದ್ದಾರೆ, ಪಥಿ ಚ್ಯುತಂ ತಿಷ್ಠತಿ ದಿಷ್ಟ ರಕ್ಷಿತಂ ಗೃಹೇ ಸ್ಥಿತಂ ತದ್ವಿಹತಂ ವಿನಶ್ಯತಿ. ದಾರಿಯಲ್ಲಿ ಹೋಗ್ತಾ ಇದ್ದಾನೆ, ಎದುರುಗಡೆಯಲ್ಲಿ ದೊಡ್ಡ ಸೈನ್ಯವೇ ಬರ್ತಾ ಇದೆ, ಆದ್ರೆ ದಿಷ್ಟ ರಕ್ಷಿತಂ, ದೈವದ ರಕ್ಷಣೆ ಇದೆ ಅಂತಾದ್ರೆ ತಿಷ್ಠತಿ, ಬದುಕುಳಿತಾನೆ. ಗೃಹೇ ಸ್ಥಿತಂ ತದ್ವಿಹತಂ ವಿನಶ್ಯತಿ, ಮನೆಯಲ್ಲಿದ್ದಾನೆ ಆದ್ರೆ ದೈವ ಬಲ ಇಲ್ಲ ಅಂತಾದ್ರೆ ಅವನು ನಾಶವಾಗಿ ಹೋಗ್ತಾನೆ. ಅನಾಥನಾದರೂ ಕೂಡ ಕಾಡಿನಲ್ಲಿದ್ದವನು ಬದುಕುಳಿತಾನೆ. ಮನೆಯಲ್ಲಿ ನೂರಾರು ಜನ ಸಂಬಂಧಿಗಳಿದ್ದಾರೆ, ಅವನನ್ನ ಬದುಕಿಸಿಕೊಳ್ಬೇಕು ಅಂತ ಪ್ರಯತ್ನ ಪಡುವ ಅನೇಕ ಜನರಿದ್ದಾಗ್ಲೂ, ಧನಬಲ ಇದ್ದಾಗ್ಲೂ ಕೂಡ ಆ ವ್ಯಕ್ತಿಯನ್ನು ಬದುಕಿಸಿಕೊಳ್ಳಿಕ್ಕೆ ಆಗೋದಿಲ್ಲ. ಜೀವತ್ಯನಾಥೋಪಿ ತದೀಕ್ಷಿತೋ ವನೆ ಗೃಹೇಪಿ ಗುಪ್ತೋಸ್ಯ ಹತೋ ನ ಜೀವತಿ. ಮನೆಯಲ್ಲಿ ಅವನನ್ನು ಚೆನ್ನಾಗಿ ಕಾಪಿಟ್ಟಿದ್ದಾರೆ. ಪರೀಕ್ಷಿತ್ ರಾಜನನ್ನ ಸಾಯ್ಬಾರ್ದು ಅಂತ ಗಂಗಾ ನದಿಯ ಮಧ್ಯದಲ್ಲಿ ದೊಡ್ಡ ಇದನ್ನ ಪಹಡೆಯನ್ನ ಹಾಕಿ ಒಳಗಡೆಯಲ್ಲಿ ಇಟ್ಟಿದ್ದಾರೆ, ಆದ್ರೆ ಅವನು ಬದುಕುಳಿಲಿಲ್ಲ. ತಕ್ಷಕನ ದಂಶನಕ್ಕೆ ಒಳಗಾಗಿ ಮೃತನಾಗಿ ಹೋದ. ಹಾಗಾಗಿ ಜೀವರೆಲ್ಲ ತಮ್ಮ ಕರ್ಮ ತೀರುವ ಕಾಲದಲ್ಲಿ ತಮ್ಮ ಮುಂದಿನ ಜನ್ಮಗಳಿಗೆ ಬೇಕಾಗುವಂತಹ ಕರ್ಮದ ಪ್ರಭಾವದಿಂದಾಗಿ ಈ ಶರೀರವನ್ನೆಲ್ಲ ಬಿಡುತ್ತಾರೆ. ಪರಮಾತ್ಮ ಮಾತ್ರ ಈ ಜೀವರ ಜೊತೆಯಲ್ಲಿ ಹೋಗಬೇಕಾದ್ರೆ ಜೀವ ಬಹಳ ದುಃಖವನ್ನು ಅನುಭವಿಸಿದ್ರು ಅವಳ ಒಳಗಡೆಯಲ್ಲಿರುವ ಪರಮಾತ್ಮನಿಗೆ ದುಃಖವೇ ಆಗೋದಿಲ್ಲ. ಅತ್ಯಂತ ವಿಲಕ್ಷಣನಾಗಿದ್ದಾನೆ, ಯಾವ ದುಃಖಗಳಿಗೂ ಒಳಗಾಗದೇನೆ ಜೀವರನ್ನ ಅಲ್ಲಿಯೂ ನಿಯಮನ ಮಾಡ್ತಾ ಇರ್ತಾನೆ. ನಾವೆಲ್ಲ ಮನೆಯ ಒಳಗಡೆ ಇರ್ತೇವೆ. ಮನೆಯನ್ನ ಕಲ್ಲು, ಮಣ್ಣು, ಇಟ್ಟಿಗೆ, ನೀರು ಎಲ್ಲದರಿಂದ ಕಟ್ಟಿರ್ತಾರೆ. ಮನೆ ನಮ್ಗೆ ಎಷ್ಟೇ ಆತ್ಮೀಯವಾಗಿದ್ರು, ಮನೆ ನಾನು ಎರಡು ಒಂದೇ ಅಂತ ಬಾಯಿ ಮಾತಲ್ಲಿ ಹೇಳ್ಕೊಂಡ್ರು ನಮ್ಗೆ ಗೊತ್ತಿರತ್ತೆ ಮನೆ ನಾನಲ್ಲ, ಮನೆ ಒಳಗಡೆಯಲ್ಲಿ ನಾನಿದ್ದೇನಷ್ಟೇ ಅಂತ ನಮಗೆ ಹೇಗಿರತ್ತೋ ಹಾಗೆ ಭೂತಗಳಿಂದ ಹುಟ್ಟಿದ ಪಂಚ ಪದಾರ್ಥಗಳಿಂದ, ಮಣ್ಣು, ನೀರು, ಬೆಂಕಿ, ಸ್ಪೇಸು, ಗಾಳಿ ಇವೆಲ್ಲ ಇದ್ರೆ ಒಂದ್ ಮನೆಯನ್ನು ನಿರ್ಮಾಣ ಮಾಡ್ಲಿಕ್ಕೆ ಸಾಧ್ಯ. ಹಾಗೆ ನಮ್ಮ ಶರೀರವು ಕೂಡ ಪಂಚಭೂತಗಳಿಂದ ನಿರ್ಮಿತವಾದದ್ದು. ಈ ಪಾಂಚಭೌತಿಕವಾದಂತಹ ಶರೀರದಲ್ಲಿ ನಾನಿದ್ದೇನೆ ಹೊರತಾಗಿ ಈ ಶರೀರವೇ ನಾನಲ್ಲ ಅನ್ನುವಂತಹ ಚಿಂತನೆ ಎಲ್ಲಿಯವರೆಗೂ ಜೀವನಿಗೆ ಬರೋದಿಲ್ವೋ ಅಲ್ಲಿವರೆಗೂ ಮನೆಯನ್ನು ಹೊಡೆದಾಗ, ಮನೆಗೆ ಮೊಳೆಯನ್ನು ಹೊಡೆದಾಗ, ಹೊಸದಾಗಿ ಕಟ್ಟಿದಾಗ ಅವನಿಗೆಲ್ಲ ಎಷ್ಟು ದುಃಖ ಆಗತ್ತಲ್ಲ ಅಷ್ಟೇ ದುಃಖ ನಮಗೂ ಆಗ್ತಾ ಇದೆ. ನಿಧಾನವಾಗಿ ಇದರ ಮೇಲೆ ಅಭಿಮಾನ ಕಡಿಮೆ ಆಗ್ತಾ ಬಂತು ಅಂತಂದ್ರೆ ದುಃಖಗಳ ವೇಗ ಕಡಿಮೆ ಆಗತ್ತೆ. ಭಗವಂತನನ್ನ ಭಜಿಸಬೇಕು, ಆವಾಗ ದುಃಖಗಳು ಕಡಿಮೆ ಆಗತ್ತೆ ಅಂತ ಹಿರಣ್ಯಕಶಿಪು ಈ ಉಶೀನರ ದೇಶದ ರಾಜನಾದ ಸುಯಜ್ಞನ ಕಥೆಯನ್ನು ಹೇಳ್ತಾ ಅದರಲ್ಲಿ ಯಮದೇವರಿಗೂ ಮತ್ತು ಆ ರಾಜನ ಸಂಬಂಧಿಗಳಿಗೂ ಆದಂತಹ ಕಥೆಯನ್ನು ಇವರೆಲ್ಲರಿಗೂ ನಿರೂಪಣೆ ಮಾಡ್ತಾ ಇದ್ದಾನೆ. ಇನ್ನು ಅನೇಕ ಕಥೆಗಳನ್ನ, ಇನ್ನು ಅನೇಕ ಉಪದೇಶಗಳನ್ನು ಹೇಳ್ತಾ ಆ ಯಮದೇವರು ಅವರು ಒಂದು ಉಪದೇಶವನ್ನು ಕೊಡುತ್ತಾರೆ. ಹಿರಣ್ಯಕಶಿಪು ಇವರಿಗೆಲ್ಲ ಸಾಂತ್ವನ ಮಾಡ್ಲಿಕ್ಕೆ ಅಂತ ಒಂದು ಕಥೆಯನ್ನು ಹೇಳ್ದ, ಸುಯಜ್ಞನ ಕಥೆಯನ್ನ. ಯಮದೇವರು ಈ ಬಾಂಧವರನ್ನೆಲ್ಲ ಸಮಾಧಾನ ಮಾಡ್ಲಿಕ್ಕೆ ಅಂತ ಅವ್ರು ಇನ್ನೊಂದು ಕಥೆಯನ್ನು ಹೇಳ್ತಾರೆ. ಆ ಕಥೆಯನ್ನು ಹಿರಣ್ಯಕಶಿಪು ಹೇಳುವವನಿದ್ದಾನೆ. ಅದೆಲ್ಲವನ್ನು ಕೂಡ ಮತ್ತೆ ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪಾಠವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇನೆ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ಅನೇನ ಭಾವಿ ಯತ್ ಪುಣ್ಯಂ ತೇನ ಪ್ರೀಣಾತು ಕೇಶವ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ಎಲ್ಲರಿಗೂ